ಸಾಮ್ರಾಟ್ ಮಗುವನ್ನು ಮತ್ತು ಸುರಕ್ಷಾಳನ್ನು ಅಸಲಿಗೆ ಬಿಡದಂತೆ ತನಗೇನು ಬೇಕು ಎಲ್ಲವನ್ನ ತಾನೇ ಹತ್ರ ಇದ್ದು ನೋಡ್ಕೊಳ್ತಿದ್ದಾನೆ. ಸುರಕ್ಷಾ ಕೂಡ ಸಾಮ್ರಾಟ್ನ ನಡವಳಿಕೆಯನ್ನು ಪ್ರತಿದಿನ ಗಮನಿಸ್ತಾ ಇದ್ದಾಳೆ. ಸುರಕ್ಷಾ ಜೊತೆ ಕೂಡ ಎಲ್ಲಿಯೂ ಎಂದೂ ಮಿತಿ ಮೀರ್ತಿಲ್ಲ ಸಾಮ್ರಾಟ್. ಎಷ್ಟರ ಮಟ್ಟಿಗೆ ಅಂದರೆ ಸುರಕ್ಷಾಗೆ ಸರ್ಜರಿ ಆದ ಕಾರಣ ಎದ್ದು ಕೂತು ಮಗುವಿಗೆ ಹಾಲು ಉಣಿಸೋದಕ್ಕೂ ಆಗದಿದ್ದರೆ ಮಧ್ಯರಾತ್ರಿ ಅಂತ ಕೂಡ ಬೇಸರ ಮಾಡ್ಕೊಳ್ದೇ ಎದ್ದು ಸಾಮ್ರಾಟೇ ಮಗುವನ್ನು ಅವಳ ಎದೆಗೆ ಹತ್ರ ಮಾಡೋವರೆಗೂ ಅಷ್ಟು ಕಾಳಜಿ ವಹಿಸ್ತಿದ್ದ. ಅಂತಹ ಸಮಯದಲ್ಲಿ ಕೂಡ ಕನಿಷ್ಠ ಒಂದು ಸ್ವಲ್ಪವೂ ಚಲಿಸ್ದೆ ಆ ಸಮಯದ ಸುರಕ್ಷಾಳಲ್ಲಿ ತಾಯ್ತನವನ್ನೇ ನೋಡಿದ್ನೇ ಹೊರತು ಬೇರೆ ದೃಷ್ಟಿಯಿಂದ ನೋಡಲಿಲ್ಲ ಸಾಮ್ರಾಟ್ ತನ್ನ ಹೆಂಡತಿಯನ್ನು ಕೂಡ. ಒಂದೆಡೆ ಹಾಸ್ಪಿಟಲ್ ಜವಾಬ್ದಾರಿಗಳಲ್ಲಿ ಮುಳುಗಿದ್ರೂ ಕೂಡ ಸುರಕ್ಷಾ ವಿಷಯದಲ್ಲಿ ಮಗುವಿನ ವಿಷಯದಲ್ಲಿ ಎಲ್ಲಿಯೂ ನಿರ್ಲಕ್ಷ್ಯ ಮಾಡ್ತಾ ಇಲ್ಲ ಸಾಮ್ರಾಟ್. ದಿನದಿಂದ ದಿನಕ್ಕೆ ಸಾಮ್ರಾಟ್ನ ನಡವಳಿಕೆ ಸುರಕ್ಷಾಗೆ ಆಶ್ಚರ್ಯ ತರುತ್ತಲೇ ಇದೆ. ಸ್ವಲ್ಪವಾಗಿ ಅವರಿಬ್ಬರ ಮಧ್ಯೆ ಸಣ್ಣ ಸಣ್ಣ ಮಾತುಗಳು, ಅಂದರೆ ಊಟ ಮಾಡಿದ್ಯಾ, ರಾತ್ರಿ ಊಟ ಆಯಿತಾ ಅನ್ನೋ ಸಾಮ್ರಾಟ್ನ ಪ್ರಶ್ನೆಗಳಿಗೆ ಸುರಕ್ಷಾ ಕೂಡ ಕೋಪ ಮಾಡ್ಕೊಳ್ಳದೆ ಉತ್ತರ ಕೊಡೋಷ್ಟರ ಮಟ್ಟಿಗೆ ಅವರ ಸಂಬಂಧ ಬಂದಿದೆ. ಇನ್ನೊಂದೆಡೆ ಸಾಮ್ರಾಟ್ಗೆ ಕೂಡ ಸುರಕ್ಷಾ ಮೇಲೆ ಇರುವ ಜವಾಬ್ದಾರಿ ಅನ್ನೋ ಬಂಧವನ್ನು ಮೀರಿ ಮತ್ತೊಂದು ಹೊಸ ಬಂಧಕ್ಕೆ ನಾಂದಿ ಹಾಡಬೇಕು ಅನ್ನೋ ಆಸೆ ಶುರುವಾಗಿದೆ. ಇಂಡಿಯಾದಲ್ಲಿ ಅವಳನ್ನ ತೊಂದರೆಗೆ ಸಿಲುಕಿಸಿ ಅಷ್ಟು ಮೂರ್ಖನಾಗಿ ನಡ್ಕೊಂಡ ಸಾಮ್ರಾಟ್ ಇವನೇನಾ ಅನ್ನುವಷ್ಟು ಬದಲಾವಣೆಯನ್ನು ಸುರಕ್ಷಾ ಅವನಲ್ಲಿ ಗಮನಿಸ್ತಿದ್ದಾಳೆ. ಆ ಬದಲಾವಣೆಯ ಭಾಗವೇ ಇಬ್ಬರು ಒಂದೇ ಕೋಣೆಯಲ್ಲಿ ಇರೋದು, ಅದು ಕೂಡ ಇಬ್ಬರಿಗೂ ಯಾವುದೇ ಅಡೆತಡೆಗಳು ಇಲ್ಲದೆ. ಅದು ಅಲ್ಲದೆ ಆ ದಿನ ಪಾರ್ಕ್ನಲ್ಲಿ ಆ ವಯಸ್ಸಾದ ಅಜ್ಜಿ ಮಾತುಗಳು ಸುರಕ್ಷಾ ಮೇಲೆ ತುಂಬ ಪ್ರಭಾವ ಬೀರಿದ್ವು. ಆದ್ದರಿಂದ ಸುರಕ್ಷಾ ಆಲೋಚನೆಯಲ್ಲಿ ತುಂಬ ಬದಲಾವಣೆ ಬಂತು. ತಾಯಿ ತಂದೆ ಇಬ್ಬರೂ ಇರೋ ನನ್ನ ಮಗ ಯಾಕೆ ತಂದೆ ಇಲ್ಲದವನಾಗಿ ಬೆಳಿಬೇಕು, ನಾನು ಇಲ್ಲೇ ಇರಬೇಕು, ಇಲ್ಲೇ ಇದ್ದು ನನ್ನ ಮಗನನ್ನು ತಾಯಿ ತಂದೆ ಇರುವವನಾಗಿ ಬೆಳೆಸಬೇಕು ಅಂತ ಅಂದ್ಕೊಂಡ್ಳು. ಅವನು ನನ್ನ ವಿಷಯದಲ್ಲಿ ಮಾಡಿದ ತಪ್ಪಿಗೆ ಶಿಕ್ಷೆ ಅವನಿಗೆ ಸಿಗಬೇಕು, ಆದರೆ ನನ್ನ ಮಗನಿಗೆ ಯಾಕೆ ಆ ಶಿಕ್ಷೆ ಅಂದ್ಕೊಂಡು ನಾವಿಬ್ಬರು ಅವನ ಕಣ್ಮುಂದೆ ಇದ್ದು ಅವನ ಜೊತೆ ಮಾತಾಡದೆ ಅವನನ್ನು ದೂರ ಮಾಡ್ತಿದ್ರೆ ಅದನ್ನು ನೋಡಿದ ಅವನ ತಾಯಿ ತಂದೆ ಅಸಲಿ ಕಾರಣ ಏನು ಅಂತ ತಿಳ್ಕೊಂಡು ಅವನು ಮಾಡಿದ ತಪ್ಪಿಗೆ ಅವನನ್ನು ಶಿಕ್ಷಿಸಬೇಕು. ಹೌದು, ಅದೇ ನಡಿಬೇಕು ಅಂತ ನಿರ್ಧರಿಸಿದ್ಲು. ಅದಕ್ಕೆ ಸಾಮ್ರಾಟ್ನನ್ನು ಅಸಲಿಗೆ ಲೆಕ್ಕಿಸ್ಕೊಳ್ದೆ ಬಿಟ್ಬಿಟ್ಲು ಸುರಕ್ಷಾ. ಸಾಮ್ರಾಟ್ ಪ್ರತಿದಿನ ಅವರಿಗಿಂತ ಮೊದಲೇ ನಿದ್ದೆಯಿಂದ ಎದ್ದು ಬೆಳಗ್ಗೆ ಹೊತ್ತು ಮಗುವನ್ನು ಕರ್ಕೊಂಡು ಸ್ವಲ್ಪ ಹೊತ್ತು ಬಾಲ್ಕನಿಗೆ ಹೋಗಿ ಒಂದು 10 ನಿಮಿಷಗಳ ಕಾಲ ಎಳೆ ಬಿಸಿಲಿಗೆ ಮಗುವನ್ನು ತೋರಿಸೋದು, ಆಮೇಲೆ ಮಗುವನ್ನು ಕರ್ಕೊಂಡು ವೈಶಾಲಿಯವರ ರೂಮ್ಗೆ ಹೋಗೋದು, ಅಲ್ಲಿ 1 ಗಂಟೆ ಕಾಲ ಮಗುವನ್ನು ಆಡಿಸಿ ಸುರಕ್ಷಾ ನಿದ್ರೆಯಿಂದ ಹೇಳುವಷ್ಟಕ್ಕೆ ಮಗುವಿಗೆ ಹಸಿವಾಗೋದ್ರಿಂದ ಸುರಕ್ಷಾಳಿಂದ ಹಾಲುಣಿಸಿ ಮಲಗಿಸಿ ಹೊರತು ರೂಮ್ನಿಂದ ಹೊರಗೆ ಬರಲ್ಲ. ಹಾಗೆ ಸಾಮ್ರಾಟ್ನ ಕಾಳಜಿಯಲ್ಲಿ ಸುರಕ್ಷಾಗೆ ಸಮಯವೇ ತಿಳಿಲಿಲ್ಲ. ಒಂದಿನ ಬೆಳಿಗ್ಗೆ 6 ಗಂಟೆಗೆ ಸುರಕ್ಷಾ ಪಕ್ಕದಲ್ಲಿ ಪುಟ್ಟ ಕಾಲುಗಳಿಂದ ತನ್ನ ಒದಿತಾ ಆಟ ಆಡ್ತಾ ಇರೋ ಮಗುವಿನ ಸ್ಪರ್ಶಕ್ಕೆ ಕಣ್ಬಿಟ್ಟು ನೋಡಿದ ಸುರಕ್ಷಾಗೆ ಇನ್ನು ಮಗು ತನ್ನ ಪಕ್ಕದಲ್ಲೇ ಇರೋದನ್ನು ನೋಡಿ ಆಶ್ಚರ್ಯದಿಂದ ಕಣ್ಣು ಅಳಿಸಿದ್ಲು. ಇದೇನಿದು, ನನ್ನ ಕಂದ ಇನ್ನೂ ನನ್ನ ಪಕ್ಕದಲ್ಲೇ ಇದ್ದಾನೆ, ಇಂದು ಅವರ ಡ್ಯಾಡಿ ಜೊತೆ ಸೇರಿ ಅಜ್ಜಿ ಹತ್ರ ಹೋಗಿಲ್ವಾ ಅಂತ ಮೆಲ್ಲನೆ ಎದ್ದು ಕೂತು ಮಗುವನ್ನು ಮಡಲಿಗೆ ಹಾಕ್ಕೊಂಡ್ಳು. ಈಗಾಗಲೇ ಮಗುವಿನ ಡೈಪರ್ ಪೂರ್ತಿ ತುಂಬು ಹೋಗಿದ್ದರಿಂದ ಕಿರಿಕಿರಿ ಮಾಡ್ಕೊಳ್ತಾ ಅಳ್ತಿದ್ರೆ ಸುರಕ್ಷಾ ಡೈಪರನ್ನು ಬದಲಿಸ್ತಾ, ಇರು ಕಂದ, ಯಾಕೆ ಅಳ್ತಿದ್ಯಾ ಅಂತ ಮುದ್ದಿಸ್ತಿದ್ದಾಳೆ. ಅಷ್ಟರ ಒಳಗಡೆ ಬರ್ತಿರೋ ಲಲಿತಾ ಅವರು, ಅರೆ ಸುರಕ್ಷಾ, ನೀವಿಬ್ಬರು ಆಗಲೇ ಎದ್ದು ಬಿಟ್ಟಿದ್ದೀರಾ ಅಂತ ಕೇಳ್ತಾ, ಹೌದಮ್ಮ, ಈಗೋ ಕಂದ ಎದ್ದು ಆಟ ಆಡ್ತಿದ್ರೆ ನನಗೂ ಎಚ್ಚರ ಆಗ್ಬಿಡ್ತು. ಪ್ರತಿದಿನ ಸಾಮ್ರಾಟ್ ಆಡಿಸ್ತಿದ್ದ ಅಲ್ವಾ, ನನಗೆ ತಿಳಿತಿರಲಿಲ್ಲ, ಆದರೆ ಏನೋ ಇವತ್ತು ಸಾಮ್ರಾಟ್ ಮಗುವನ್ನು ಆಡಿಸಿಲ್ಲ ಅನಿಸುತ್ತೆ, ಅದಕ್ಕೆ ಎದ್ದುಬಿಟ್ಟು ಗಲಾಟೆ ಶುರು ಮಾಡಿದ್ದಾನೆ ಈ ಗಲಾಟೆ ಕಂದ ಅಂದ್ಲು ನಗ್ತಾ ಸುರಕ್ಷಾ. ಹಾಂ, ಅದೇನು ಸುರಕ್ಷಾ, ಸಾಮ್ರಾಟ್ ಇಲ್ಲಿಲ್ವಾ ಕೇಳಿದ್ರು ಲಲಿತಾ. ಇಲ್ಲ ಅನ್ಸುತ್ತಮ್ಮ, ಇಲ್ದಿದ್ರೆ ಈ ಹೊತ್ತಿಗೆ ಇವನು ನನ್ನ ಹತ್ರ ಇರ್ತಿರ್ಲಿಲ್ಲ ಅಲ್ವಾ ಅಂದ್ಲು ಸುರಕ್ಷಾ. ಹೌದಾ, ಎಲ್ಲಿಗೆ ಹೋಗಿರ್ಬೋದು, ಬೆಳಗಿನಿಂದ ನನಗೂ ಕಾಣಿಸ್ಲಿಲ್ಲ ಅಂದರು ಲಲಿತಾ. ಸುರಕ್ಷಾ ಕೂಡ ಸ್ವಲ್ಪ ಆಲೋಚನೆಯಲ್ಲಿ ಬಿದ್ದು, ಮತ್ತೆ ಯಾವುದಾದ್ರೂ ಅರ್ಜೆಂಟ್ ಕೇಸ್ ಇದ್ದು ಹೋಗಿರಬಹುದು ಅಮ್ಮ ಅಂದ್ಲು. ಸುರಕ್ಷಾ, ಹಾಂ ಅದೇ ಇರ್ಬೋದು ಸುರಕ್ಷಾ ಅಂದರು ಲಲಿತಾ. ಆದರೆ ಲಲಿತಾ ಅವ್ರ ಮನಸ್ಸಲ್ಲಿ ಮಾತ್ರ ಅದೇನು ಸಾಮ್ರಾಟ್ ಇವರಿಬ್ಬರನ್ನ ಬಿಟ್ಟು
ಹೊರಗೆ ಹೋಗ್ತಿದ್ರೆ ಖಂಡಿತವಾಗಿ ನನಗೆ ಹೇಳಿಯೇ ಹೋಗ್ತಾನಲ್ವಾ. ಇವತ್ತು ಹೇಳದೆ ಎಲ್ಲಿಗೆ ಹೋಗಿರಬಹುದು, ಕನಿಷ್ಠ ಬೆಳಗ್ಗಿನಿಂದ ಮನೆಯಲ್ಲಿ ಕಾಣಿಸ್ಕೊಳ್ಳೂ ಇಲ್ಲ ಅಂದ್ಕೊಂಡ್ರು. ಸುರಕ್ಷಾ ಮನಸ್ಸಿನಲ್ಲೂ ಅದೇ ಅನ್ನಿಸ್ತು. ಕನಿಷ್ಠ ಮಗು ಹೇಳೋ ಮೊದಲೇ ಹೊರಟು ಹೋದ್ನ, ಎಲ್ಲಿಗೋದ್ರೂ ಮಗುವನ್ನು ನೋಡಿ ಹೊರತು ಹೋಗ್ತಿರ್ಲಿಲ್ಲ ಅಲ್ವಾ ಅಂದ್ಕೊಂಡ್ಳು. ಆದರೆ ಹೊರಗೆ ಮಾತ್ರ ತನಗೇನು ಸಂಬಂಧ ಇಲ್ಲದ ಹಾಗೆ, ಇರಲಿ ಬಿಡಮ್ಮಪ್ಪ, ಮೊದಲು ಇವನ್ನ ನೋಡು ಅಂದ್ಲು. ಮಗುವಿನ ಸ್ನಾನ ಎಲ್ಲ ಮುಗಿದ್ರೂ ಕೂಡ ಸಾಮ್ರಾಟ್ ರೂಮ್ಗೆ ಬಾರದೇ ಇರೋದಕ್ಕೆ, ಇದೇನಿದು ಇವರಿನ್ನೂ ಬರಲಿಲ್ಲ, ನಿಜಕ್ಕೂ ಮನೆಗೆ ಬಂದಿದ್ದಾರಾ? ಎಷ್ಟೇ ಎಮರ್ಜೆನ್ಸಿ ಕೇಸ್ ಇದ್ರೂ ಕೂಡ ಮಧ್ಯದಲ್ಲಿ ಅಮ್ಮನಿಗೆ ಫೋನ್ ಮಾಡಿ ಆದರೂ ನಮ್ಮ ಬಗ್ಗೆ ವಿಚಾರಿಸ್ಕೊಳ್ತಾರೆ ಅಂತ ಅಮ್ಮ ಹೇಳಿದ್ರಲ್ಲ, ಇವತ್ತು ಕನಿಷ್ಠ ಫೋನ್ ಕೂಡ ಮಾಡಿಲ್ಲ ಅನಿಸುತ್ತೆ, ಎಲ್ಲಿಗೆ ಹೋದರು ಅಂತ ತಾನೇ ಮಗುವನ್ನು ಎತ್ಕೊಂಡು ಹೊರಗೆ ಬಂದಳು ಸುರಕ್ಷಾ. ಬೆಳಗ್ಗಿನಿಂದ ಕಾಣದ ಸಾಮ್ರಾಟ್ಗಾಗಿ ಆ ರೂಮ್ನಿಂದ ಹೊರಗೆ ಬಂದ ಸುರಕ್ಷಾಳ ಕಣ್ಣುಗಳು ಇಡೀ ಮನೆ ಅವನನ್ನು ಹುಡುಕ್ತಿದ್ರೆ, ಇದ್ದಕ್ಕಿದ್ದಂತೆ ಅವಳ ಕಣ್ಣುಗಳು ಹಾಲ್ನಲ್ಲಿ ಒಂದು ಪಕ್ಕದಲ್ಲಿ ನಡೀತಾ ಇರೋ ಪೂಜೆಯನ್ನು ನೋಡಿ, ಏನಲ್ಲಿ ಪೂಜೆ ಅಂದ್ಕೊಳ್ತಾ ಹಾಲಿನ ಕಡೆ ಹೋದ್ಲು. ಯಾರದ್ದೋ ಫೋಟೋ ಇರೋ ಹಾಗಿದೆ, ಆದರೆ ದೂರದಲ್ಲಿರೋ ಸುರಕ್ಷಾಗೆ ಸ್ಪಷ್ಟವಾಗಿ ಕಾಣ್ತಿಲ್ಲ. ಮೇಲಾಗಿ ಆ ಫೋಟೋಗೆ ಹೂವಿನ ಹಾರ. ಅದನ್ನು ನೋಡಿ ಸುರಕ್ಷಾಗೆ ವಿಷಯ ಸ್ವಲ್ಪ ಅರ್ಥವಾಗೋದಕ್ಕೆ ಶುರುವಾಯಿತು. ಆ ಫೋಟೋ ಯಾರ್ದು ಅಂತ ನೋಡಬೇಕನ್ನೋ ಕುತೂಹಲದಿಂದ ಹೆಜ್ಜೆಗಳ ವೇಗವನ್ನು ಹೆಚ್ಚಿ ಮುಂದಕ್ಕೆ ಹೋದ್ಲು ಸುರಕ್ಷಾ. ಅಲ್ಲಿ ಕಂಡ ಫೋಟೋ ನೋಡಿ ಅಲ್ಲೇ ನಿಂತು ಹೋದ್ಲು. ನಾನಿವನನ್ನು ಎಲ್ಲೋ ನೋಡಿದ ಹಾಗಿದೆ ಅಂತ ಆಲೋಚನೆಯಲ್ಲಿದ್ದ ಸುರಕ್ಷಾಳನ್ನು ಶ್ರೀನಿವಾಸ್ ಅವರು ಮಾತನಾಡಿಸಿದ್ರಿಂದ, ಅಂಕಲ್, ಈ ಫೋಟೋ ಅದು ನಮ್ಮ ಮಗ ವಿಜಯಮ್ಮ ಅಂದರು ಶ್ರೀನಿವಾಸ್ ಅವರು ಕಣ್ಣೀರು ಒರೆಸ್ಕೊಳ್ತಾ. ಮಗನಾ? ಅಂದರೆ ಸಾಮ್ರಾಟ್ ಒಬ್ಬನೇ ಮಗ ಅಲ್ವಾ ಅಂಕಲ್ ಇವರಿಗೆ? ಸಾಮ್ರಾಟ್ಗೆ ಒಬ್ಬ ತಮ್ಮ ಕೂಡ ಇದ್ದಾನಾ ಅಂತ ಆಶ್ಚರ್ಯ ಪಡ್ತಾ ಮತ್ತೆ ಆ ಫೋಟೋ ಕಡೆಗೆ ನೋಡಿದ್ಲು. ಮನಸ್ಸಲ್ಲಿ ಇವನನ್ನು ನಾನೆಲ್ಲೋ ನೋಡಿದ ನೆನಪು, ಆದರೆ ಎಲ್ಲಿ? ಇಲ್ಲಿ ಅಮೇರಿಕಾದಲ್ಲಿರೋನನ್ನ ಇಂಡಿಯಾದಲ್ಲಿರೋ ನಾನು ನೋಡೋದು ಹೇಗೆ? ಇದೆಲ್ಲ ನನ್ನ ಭ್ರಮೆ, ಇಲ್ದಿದ್ದರೆ ನಿಜವಾಗಿಯೂ ನೋಡಿದ್ದೀನಾ ಅಂತ ಆಲೋಚಿಸುತ್ತಲೇ, ಅಂಕಲ್, ವಿಜಯ್ ಅಂದರೆ ಸಾಮ್ರಾಟ್ಗಿಂತ ಅದೇನಮ್ಮ ಹಾಗೆ ಕೇಳ್ತೀಯಾ? ಸಾಮ್ರಾಟ್ ನಿನಗೆ ನಮ್ಮ ವಿಜ್ಜು ಬಗ್ಗೆ ಹೇಳಿಲ್ವಾ? ಸಾಮ್ರಾಟ್ನೇ ವಿಜ್ಜುಗಿಂತ ದೊಡ್ಡವನು ಅಂದರು. ಅಂದರೆ ವಿಜ್ಜು ಚಿಕ್ಕವನಾ? ಹಾಗಿದ್ರೆ ವಿಜ್ಜು ಹೇಗೆ ತೀರ್ಹೋದ? ಯಾವಾಗ ತೀರ್ಹೋದ? ನಿಜಕ್ಕೂ ಏನಾಯಿತು ಅಂತ ಕೇಳಿದ್ಲು ಸುರಕ್ಷಾ. ಸರಿಯಾಗಿ 1 ವರ್ಷದ ಹಿಂದೆ ಇದೇ ದಿನ ಇಂಡಿಯಾದಲ್ಲಿ ತೀರ್ಹೋದ ನನ್ನ ಮಗ ಅಂತ ಹೇಳಿದ್ರು ಶ್ರೀನಿವಾಸ್. ವಾಟ್? 1 ವರ್ಷದ ಹಿಂದೆನಾ? ಅದು ಇಂಡಿಯಾದಲ್ಲ? ಆದರೆ ಹೇಗೆ ಅಂಕಲ್ ಅಂದ್ಲು ಸುರಕ್ಷಾ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಹುಡುಗಿ ಪರಿಚಯ ಆದ್ಲಂತೆ. ಅದು ಸ್ವಲ್ಪದರಲ್ಲೇ ನಮ್ಮವನು ಪ್ರೀತಿ ಅಂದ್ಕೊಂಡ. ಆದರೆ ಆ ಹುಡುಗಿ ನಮ್ಮವನನ್ನು ಕೇವಲ ತನಗೆ ದುಡ್ಡು ಕೊಡೋ ATM ಥರ ಬಳಸ್ಕೊಂಡ್ಳು. ದುಡ್ಡು ಹೋದರೂ ನಮಗಷ್ಟು ಬೇಸರ ಇರ್ತಿರ್ಲಿಲ್ಲಮ್ಮ. ಆದರೆ ಇವನ ಆ ಹುಡುಗಿ ಪ್ರೀತಿ ನಿಜ ಅಂದ್ಕೊಂಡು ಸರಿಯಾಗಿ ಈ ದಿನ ಅವಳ ಬರ್ಡೇ ಅಂತ ಹೇಳಿದ್ದಕ್ಕೆ ಸರ್ಪ್ರೈಸ್ ಕೊಡೋದಕ್ಕೆ ಇಂಡಿಯಾಗೆ ಹೋಗಿ ಆ ಹುಡುಗಿಯ ಕೈಯಲ್ಲಿ ದಾರುಣವಾಗಿ ಮೋಸ ಹೋಗಿ ಅಲ್ಲೇ ಇಂಡಿಯಾದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಅಂತ ಹೇಳಿದರು ಶ್ರೀನಿವಾಸ್. ಶ್ರೀನಿವಾಸ್ ಅವರು ಹೇಳ್ತಿರೋದೆಲ್ಲ ಕೇಳ್ತಿದ್ದ ಸುರಕ್ಷಾಗೆ ಇದ್ದಕ್ಕಿದ್ದಂತೆ ತನ್ನ ಜೀವನದಲ್ಲಿ ನಡೆದದ್ದೆಲ್ಲ ನೆನಪಿಗೆ ಬಂತು. ಆಗ ಮತ್ತೆ ಒಂದು ಬಾರಿ ಫೋಟೋದಲ್ಲಿರೋ ವಿಜ್ಜುವನ್ನು ನೋಡಿ ಕಣ್ಣು ಮುಚ್ಚಿ 1 ವರ್ಷದ ಹಿಂದೆ ನೋಡಿದ ವಿಜ್ಜುವಿನ ರೂಪ ನೆನಪು ಮಾಡಿಕೊಂಡು ಇಬ್ಬರು ಒಬ್ಬರೇ ಅಂತ ಖಚಿತ ಮಾಡಿಕೊಂಡಿದ್ದರಿಂದ ಒಂದೇ ಬಾರಿಗೆ ಕಣ್ಣು ಬಿಟ್ಲು ಶ್ರೀನಿವಾಸ್ ಅವರು ಮತ್ತೆ ಸುರಕ್ಷಾ ಜೊತೆ. ಆದರೆ ಇಲ್ಲಿ ಕಾಕತಾಳೀಯವೋ ಅಥವಾ ಇನ್ನೇನೋ ತಿಳಿಯದು, ಆದರೆ ನಮ್ಮ ಮಗನನ್ನು ಮೋಸ ಮಾಡಿದ ಆ ಹುಡುಗಿಯ ಹೆಸರು ನಿನ್ನ ಹೆಸರು ಎರಡೂ ಒಂದೇ ಅಮ್ಮ. ಅದಕ್ಕೆ ಮೊದಲ ಬಾರಿ ಸಾಮ್ರಾಟ್ ನಿನ್ನ ಹೆಸರು ಹೇಳಿದ ಕೂಡಲೇ ನಾನು ತುಂಬ ಹೆದರಿದೆ, ಗಾಬರಿಪಟ್ಟೆ. ಆದರೆ ತಮ್ಮನ ಸಾವಿಗೆ ಕಾರಣವಾದ ಹುಡುಗಿಯನ್ನು ಅವನನ್ನು ಪ್ರಾಣವಾಗಿ ಪ್ರೀತಿಸೋ ಅಣ್ಣನಾಗಿ ಸಾಮ್ರಾಟ್ ಎಂದಿಗೂ ಮದುವೆ ಆಗಲ್ಲ ಅಂತ ಗಟ್ಟಿ ನಂಬಿಕೆ. ಆ ನಂಬಿಕೆಯಿಂದಲೇ ನಾನು ನಿಮ್ಮ ಮದುವೆಯನ್ನು ಬೇಡ ಅಂತ ಅನ್ನಲಿಲ್ಲ ಅಂತ ಹೇಳಿದ್ರು. ಶ್ರೀನಿವಾಸ್ ಅವರು ಹೇಳಿದ್ದನ್ನೆಲ್ಲ ಕೇಳ್ತಿದ್ದ ಸುರಕ್ಷಾಗೆ ನಡೆದಿದ್ದನ್ನೆಲ್ಲ ನೆನಪು ಮಾಡ್ಕೊಂಡ ತಕ್ಷಣ
ತಲೆ ಸುತ್ತಿದಂತೆ ಅನಿಸುತ್ತಾ ವಿಪರೀತವಾದ ತಲೆನೋವು ಬಂದಂತಾಗಿ ತಲೆಗೆ ಕೈ ಇಟ್ಕೊಂಡು ಕಣಸುತ್ತಿ ಬಿದ್ದು ಹೋಗ್ತಿದ್ರೆ ಆಗಲೇ ಮನೆಗೆ ಬಂದ ಸಾಮ್ರಾಟ್ ಸುರಕ್ಷಾ ಬಿದ್ದು ಹೋಗದಂತೆ ವೇಗವಾಗಿ ಓಡಿ ಬಂದು ಅವಳನ್ನು ಒಂದು ಕೈಯಿಂದ ಮಗುವನ್ನು ಒಂದು ಕೈಯಿಂದ ಹಿಡಿದುಕೊಂಡ. ಸಾಮ್ರಾಟ್ ಬಾಯಿಂದ ಬಂದ ವಿಜು ಅನ್ನೋ ಕರಿಯಿಂದ ಮುಚ್ಚಿ ಹೋಗ್ತಿದ್ದ ಕಣ್ಣುಗಳನ್ನ ಕಷ್ಟಪಟ್ಟು ಬಿಟ್ಟು ಅವನ ಮಡಿಲಲ್ಲಿ ಸರಿಯುತ್ತಾ, ವಿಜಯ್ ನಿನ್ನ ತಮ್ಮನಾ ಅನ್ನುತ್ತಲೇ ಪ್ರಜ್ಞೆ ತಪ್ಪಿದ್ಲು ಸುರಕ್ಷಾ. ಸಾಮ್ರಾಟ್ ಬಾಯಿಂದ ಬಂದ ವಿಜ್ಜು ಎಂಬ ಕರೆಯಿಂದ ಮುಚ್ಚಿ ಹೋಗ್ತಿದ್ದ ಕಣ್ಣುಗಳನ್ನ ಕಷ್ಟಪಟ್ಟು ಬಿಟ್ಕೊಂಡು ಈ ಮಾತನ್ನು ಕೇಳಿದ್ಲು ಸುರಕ್ಷಾ. ಸುರಕ್ಷಾಗಿ ಕಣ್ಣು ಸುತ್ತುತ್ತಿರುವಾಗಲೇ ಅಲ್ಲಿಗೆ ಬರ್ತಿದ್ದ ಲಲಿತಾ ಅವರು ಕೂಡ ಸುರಕ್ಷಾ ಬಿದ್ದು ಹೋಗೋದನ್ನು ನೋಡಿ ಅವಳ ಹತ್ರ ಗಾಬರಿಯಿಂದ ಬಂದರು. ಸಾಮ್ರಾಟ್ ಕೈಯಲ್ಲಿದ್ದ ಮಗುವನ್ನು ಶ್ರೀನಿವಾಸ್ ಅವರಿಗೆ ನೀಡಿ ಸುರಕ್ಷಾಳನ್ನು ಎತ್ಕೊಂಡು ರೂಮ್ಗೆ ಕರ್ಕೊಂಡು ಹೋದ ಸಾಮ್ರಾಟ್ ಹಿಂದೆಯೇ ಕುಟುಂಬದವರೆಲ್ಲ ಹೋದರು. ಸುರಕ್ಷಾಳನ್ನು ಹಾಸಿಗೆ ಮೇಲೆ ಮಲಗಿಸಿ ಅವಳ ಆರೋಗ್ಯದ ಸ್ಥಿತಿಯನ್ನು ಪರೀಕ್ಷಿಸುತ್ತಾ ಪಕ್ಕದಲ್ಲಿ ಒಂದು ನಿಂತ ಲಲಿತಾ ಅವರನ್ನು, ಆಂಟಿ ಸುರಕ್ಷಾ ಇನ್ನೂ ಟಿಫಿನ್ ಮಾಡಲಿಲ್ವಾ ಅಂತ ಕೇಳಿದ ಗಂಭೀರವಾಗಿ ಅವಳ ನಾಡಿಯನ್ನು ಪರೀಕ್ಷಿಸುತ್ತಾ. ಅಮೇರಿಕಾಗೆ ಬಂದ ಮೇಲೆ ಲಲಿತಾ ಮತ್ತು ಅಂಕಲ್ ಅವರು ಸಾಮ್ರಾಟ್ ಮುಖದಲ್ಲಿ ಅಷ್ಟು ಗಂಭೀರತೆಯನ್ನು ನೋಡಿದ್ದು ಆ ದಿನವೇ. ಹಾಂ ಇನ್ನೂ ಇಲ್ಲಪ್ಪ ಅಂದ್ಲು. ಅವನ ಗಂಭೀರ ಮುಖ ನೋಡಿ ಸ್ವಲ್ಪ ಹೆದರಿ, ವಾಟ್ ಅದೇನು ಆಂಟಿ ಸಮಯ 10 ದಾಟ್ತಿದ್ರು ಇನ್ನು ಟಿಫಿನ್ ಮಾಡದೇ ಇರೋದು ಏನು? ಅಸಲಿಗೆ ಇದುವರೆಗೆ ತಿಂಡಿ ಮಾಡದೆ ಏನು ಮಾಡ್ತಿದ್ದಾಳೆ ಸುರಕ್ಷಾ? ಕನಿಷ್ಠ ನೀವಾದರೂ ನೋಡ್ಕೊಳ್ಬೇಕಿತ್ತು ಅಲ್ವಾ ಅನ್ನತ್ತೆ ಸೂಜಿಯನ್ನು ಹೊಂದಿಸಿ ಗ್ಲೂಕೋಸನ್ನು ಹಾಕ್ತಾ ಸಾಮ್ರಾಟ್. ಏನಾಯಿತು ಸಾಮ್ರಾಟ್, ಯಾಕೆ ಹುಡುಗಿ ಹಾಗೆ ಕಣ್ಸುತ್ತು ಬಿದ್ದು ಹೋದ್ಲು ಅಂತ ಕೇಳಿದರು ಶ್ರೀನಿವಾಸ್ ಅವರು. ಡ್ಯಾಡಿ ನಾನು ಬರೋ ಅಷ್ಟರಲ್ಲಿ ನೀವು ಸುರಕ್ಷಾ ಜೊತೆ ಏನು ಮಾತಾಡ್ತಿದ್ರಿ ಕೇಳಿದ ಸಾಮ್ರಾಟ್. ಅದು ಹಾಲ್ನಲ್ಲಿದ್ದ ವಿಜ್ಜು ಫೋಟೋ ನೋಡಿ ಯಾರು ಅಂತ ಹೇಳಿದ್ರು ಶ್ರೀನಿವಾಸ್. ಸಾಮ್ರಾಟ್ ಗಾಬರಿಯಿಂದ, ನೀವು ಹೇಳಿದ್ರಾ? ಹಾಂ ಸಾಮ್ರಾಟ್, ವಿಜ್ಜು ನಿಂತಮ್ಮ ಅಂತ ಹೇಳಿದೆ, ಏಕೆ ತೀರ್ ಹೋದ ಅಂತ ಕೇಳಿದ್ಲು. ವಿಜ್ಜು ಫೋಟೋವನ್ನು ಸೂಕ್ಷ್ಮವಾಗಿ ನೋಡ್ತಾ ಹೇಳಿದೆ ಅಂದರು ಶ್ರೀನಿವಾಸ್. ಏನು ಹೇಳಿದ್ರಿ ಕೇಳಿದ ಸಾಮ್ರಾಟ್ ಗಾಬರಿಯನ್ನು ಮುಚ್ಚಿಡುತ್ತಾ. ಅವಳು ನಮ್ಮ ಕುಟುಂಬದ ಹುಡುಗಿ ಆದ್ದರಿಂದ ಇದ್ದುದನ್ನೇ ಹೇಳಿದೆ ಕಣೋ, ವಿಜ್ಜು ವಿಷಯದಲ್ಲಿ ನಡೆದಿದ್ದೆಲ್ಲವನ್ನ ಹೇಳಿದೆ ಅಂದರು ಶ್ರೀನಿವಾಸ್. ಓ ಗಾಡ್ ಅಂತ ತಲೆ ಹಿಡ್ಕೊಂಡ ಸಾಮ್ರಾಟ್. ಏನಾಯಿತು ಸಾಮ್ರಾಟ್, ಏನಾಯಿತು? ಮುಗಿದು ಹೋದೆ ಗಾಬರಿಯಿಂದ ಕೇಳಿದ್ರು ಶ್ರೀನಿವಾಸ್. ಹೆಚ್ಚುತ್ತಾ ಇರೋ ಹೃದಯದ ಬಡಿತವನ್ನು ಹತೋಟಿಗೆ ತಂದುಕೊಳ್ತಾ, ಏನಿಲ್ಲ ಡ್ಯಾಡಿ, ಯಾವುದೋ ಕೇಸ್ ವಿಷಯ ಅಂತ ಹೇಳಿ. ಸುರಕ್ಷಾ ಇನ್ನೂ ಪೂರ್ತಿಯಾಗಿ ಗುಣ ಆಗಿಲ್ಲ ಅಲ್ವಾ ಡ್ಯಾಡಿ? ಇದುವರೆಗೆ ತಿಂಡಿ ಮಾಡದೇ ಇದ್ದುದಕ್ಕೆ ಕಣ್ಸುತ್ತು ಬಂದಿದೆ, ಈಗ ಪರವಾಗಿಲ್ಲ ಅಂದ ಸಾಮ್ರಾಟ್. ಓ ಹೌದಾ, ಸರಿ ಹುಡುಗಿ ಇಲ್ಲೇ ರೆಸ್ಟ್ ತಗೊಳ್ಳಿ ಅಂತ ಹೇಳು. ನೋಡಮ್ಮ ನೀನು ಕೂಡ ಹುಡುಗಿ ಜೊತೆ ಇಲ್ಲೇ ಇದು ನೋಡ್ಕೊಳ್ಳಮ್ಮ ಅಂದರು ಶ್ರೀನಿವಾಸ್ ಅವರು ಲಲಿತಾ ಅವರನ್ನು ಉದ್ದೇಶಿಸಿ. ಹಾಂ ಸರಿ ಅಣ್ಣಯ್ಯ ಅವರೇ, ನಾನು ನೋಡ್ಕೊಳ್ತೀನಿ. ಸಾಮ್ರಾಟ್ ಮಗುನ ತಗೋ, ನಾನು ಅಲ್ಲಿನ ಕೆಲಸಗಳನ್ನ ನೋಡ್ಕೊಳ್ತೀನಿ ಅಂತ ಮಗುವನ್ನು ಸಾಮ್ರಾಟ್ ಕೈಗೆ ನೀಡಿ ಹೊರಗೆ ಹೊರಟು ಹೋದರು ಶ್ರೀನಿವಾಸ್ ಅವರು ಹೊರಗೆ ಹೋಗುತ್ತಲೇ, ಮಗು ಸುರಕ್ಷಾಗಿ ಏನಾಯಿತು? ನಿಜವಾಗಿಯೂ ಸುಸ್ತಿನಿಂದ ಕನಸುತ್ತು ಬಿದ್ದು ಹೋದ್ಲಾ ಕೇಳಿದ್ರು ಲಲಿತಾ. ಡ್ಯಾಡಿ ವಿಜ್ಜು ಬಗ್ಗೆ ಹೇಳುವಷ್ಟರಲ್ಲಿ ಅವಳಿಗೆ ವಿಜ್ಜು ಜೊತೆಗಿನ ಪರಿಚಯ ಎಲ್ಲ ನೆನಪಾದ ಹಾಗಿದೆ ಆಂಟಿ, ಅದಕ್ಕೆ ಸ್ಟ್ರೆಸ್ ತಗೊಂಡಿದ್ದಾಳೆ. ಅವಳ ಮನಸ್ಥಿತಿ ಸರಿಯಾಗಿಲ್ಲ. ಅಯ್ಯೋ ಈಗ ಹೇಗಪ್ಪ ಅಂದರು ಲಲಿತಾ. ಅವಳಿಗೆ ನಿಜ ತಿಳಿಬೇಕಾದ ಸಮಯ ಬಂದಿದೆ ಆಂಟಿ, ಇನ್ನು ಅದನ್ನು ಮುಚ್ಚಿಟ್ಟು ತಪ್ಪು ಮಾಡಲಾರೆ. ನಡೆದಿದ್ದನ್ನೆಲ್ಲ ಹೇಳಿ ಅವಳು ವಿಧಿಸೋ ಯಾವುದೇ ಶಿಕ್ಷೆಯನ್ನಾದರೂ ಅನುಭವಿಸಲು ನಾನು ಸಿದ್ಧ ಅಂತ ಹೇಳಿ, ಈಗ ಅವಳಿಗೆ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋದಕ್ಕೆ ಬಿಡಿ ಅಂತ ಮುಖ ಗಂಟೆಗೆ ಹೇಳಿ ಮಗುವನ್ನು ಅಂಕಲ್ ಅವರ ಕೈಗೆ ನೀಡಿ ಬೇಸರದಿಂದ ಅಲ್ಲಿಂದ ಹೊರಟು ಹೋದ ಸಾಮ್ರಾಟ್. ಹೊರಗೆ ಬಂದ ಸಾಮ್ರಾಟ್ಗೆ ವಿಜ್ಜುವಿನ ಮೊದಲ ವರ್ಷದ ಪುಣ್ಯತಿಥಿಗೆ ಸಂಬಂಧಿಸಿದ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುವುದರಿಂದ ಸಾಮ್ರಾಟ್ ಮಮ್ಮಿನ ಇಲ್ಲಿಗೆ ಕರ್ಕೊಂಡು ಬಾ ಅಂದಿದ್ದರಿಂದ ಸಾಮ್ರಾಟ್ ವೈಶಾಲಿ ಅವರ ರೂಮ್ಗೆ ಹೋದ.
ಅಲ್ಲಿವರೆಗೆ ವೈಶಾಲಿ ಅವರನ್ನ ಕೆಳಗೆ ಕರ್ಕೊಂಡು ಬಾರದೆ ಇರೋದಕ್ಕೆ ಕಾರಣ ವಿಜ್ಜು ಫೋಟೋ ನೋಡಿದ ತಕ್ಷಣ ವೈಶಾಲಿ ಅವರು ಮತ್ತೆ ಎಲ್ಲಿ ಅತಿಯಾಗಿ ರಿಯಾಕ್ಟ್ ಮಾಡಿ ಪ್ರಜ್ಞೆ ತಪ್ತಾರೋ ಅಂತ ಹೆದರಿ ಸಾಮ್ರಾಟ್ ಬರುವವರೆಗೆ ತಡೆದಿದ್ದರು. ಸಾಮ್ರಾಟ್ ಹೋಗಿ ವೈಶಾಲಿ ಅವ್ರನ್ನ ಕರ್ಕೊಂಡು ಬಂದು ಕುರ್ಚಿಯಲ್ಲಿ ಕೂರಿಸಿದ ತಕ್ಷಣ ನಡೀಬೇಕಾದ ಕಾರ್ಯಗಳನ್ನು ಶುರು ಮಾಡಿದ್ರು ಶ್ರೀನಿವಾಸ್. ಮಗನ ಕೈಯಿಂದ ಮಾಡಿಸ್ಕೊಳ್ಬೇಕಾದ ಕರ್ಮ ಕಾರ್ಯಗಳನ್ನು ತಾನೇ ಮಗನಿಗೆ ಮಾಡಬೇಕಾಗಿ ಬರ್ತಿರೋದಕ್ಕೆ ತಂದೆಯಾಗಿ ಮನಸ್ಸಿನಲ್ಲಿ ಕುದಿಯುತ್ತಲೇ ಪೂರ್ಣಗೊಳಿಸ್ತಿದ್ದಾರೆ ಶ್ರೀನಿವಾಸ್ ಅವರು. ಎಲ್ಲವನ್ನು ವಿಧಿವತ್ತಾಗಿ ಪೂರೈಸ್ತಾ ಕೊನೆಗೆ ಪಿಂಡ ಪ್ರದಾನ ಮಾಡೋ ಸಮಯದಲ್ಲಿ ಅಲ್ಲಿವರೆಗೆ ಚಲನೆ ಇಲ್ಲದೆ ಇದ್ದ ವೈಶಾಲಿ ಅವರ ಕಣ್ಣುಗಳು ತಡೆಯಲಾರದ ಮಳೆಯನ್ನು ಸುರಿಸಲು ಶುರು ಮಾಡಿದ್ವು. ಪಕ್ಕದಲ್ಲೇ ಇದ್ದ ಸಾಮ್ರಾಟ್ ಎಷ್ಟು ಕಣ್ಣೀರು ಒರೆಸ್ತಾ ಸಮಾಧಾನ ಮಾಡೋದಕ್ಕೆ ನೋಡ್ತಾ ಇದ್ರೂ ಕೂಡ ವೈಶಾಲಿ ಅವರ BP ಹತೋಟಿಗೆ ಬಾರದೆ ಮೈಯೆಲ್ಲ ಬೆವರ್ತಾ ಇತ್ತು. ಅಲ್ಲಿ ಶ್ರಾದ್ದ ಕರ್ಮಗಳನ್ನು ಮಾಡ್ತಾ ಇದ್ದ ಶ್ರೀನಿವಾಸ್ ಅವರು ಗಾಬರಿಪಟ್ಟು ಏಳಲು ಹೋಗ್ತಿದ್ರೆ ಪಂಡಿತರು ಅವರನ್ನು ಏಳದಂತೆ, ಹಾಗೆ ಮಧ್ಯದಲ್ಲಿ ಏಳಬಾರ್ದು ಸ್ವಾಮಿ, ಮಧ್ಯದಲ್ಲಿ ಎದ್ದು ಹೋದರೆ ಪರಲೋಕದಲ್ಲಿರೋ ನಿಮ್ಮ ಮಗನ ಆತ್ಮಕ್ಕೆ ಶಾಂತಿ ಸಿಗದೆ ಅವನ ಆತ್ಮ ಪರಲೋಕಕ್ಕೆ ಸೇರದೆ ಇಹಲೋಕಕ್ಕೆ ಬರಲಾಗದೆ ಮಧ್ಯದಲ್ಲಿ ಅವನ ಆತ್ಮ ರೋಧಿಸುತ್ತೆ ಅಂದರು. ವೈಶಾಲಿ ಅವ್ರನ್ನ ನೋಡಿ ಸುರಕ್ಷಾ ಅಪ್ಪ ಕೂಡ ಗಾಬರಿ ಪಡ್ತಾ ಆಕೆ ಹತ್ರ ಹೋಗಿ ಶ್ರೀನಿವಾಸ್ ಅವ್ರನ್ನ ನೋಡಿ, ನೀವು ಕೂತ್ಕೊಳ್ಳಿ, ನಾನು ಮತ್ತು ಸಾಮ್ರಾಟ್ ನೋಡ್ಕೊಳ್ತೀವಿ ಬೀಗ್ರೆ ಅಂದರು. ಆದ್ದರಿಂದ ಶ್ರೀನಿವಾಸ್ ಅವರು ಕೂತ್ಕೊಂಡ ತಕ್ಷಣ ಅಂಕಲ್ ಸಹಾಯದಿಂದ ವೈಶಾಲಿ ಅವ್ರನ್ನ ಅವರ ರೂಮ್ಗೆ ಕರ್ಕೊಂಡು ಹೋದ ಸಾಮ್ರಾಟ್. ವೈಶಾಲಿ ಅವ್ರನ್ನ ಹಾಸಿಗೆ ಮೇಲೆ ಮಲಗಿಸಿ ಆಕೆಯನ್ನು ಪರೀಕ್ಷಿಸ್ತಿದ್ದ ಸಾಮ್ರಾಟ್ಗೆ ಆಕೆಗೆ ಲಘುವಾಗಿ ಹಾರ್ಟ್ ಸ್ಟ್ರೋಕ್ ಆಗಿದೆ ಅಂತ ತಿಳಿದು ತಕ್ಷಣ ಟ್ರೀಟ್ಮೆಂಟ್ ಶುರು ಮಾಡಿದ ಸಾಮ್ರಾಟ್. 20 ನಿಮಿಷಗಳ ಕಾಲ ಆಕೆಯನ್ನು ಗಮನಿಸ್ತಲೇ ಇದ್ದ ಸಾಮ್ರಾಟ್ಗೆ ಲಲಿತಾ ಅವರು ಆ ರೂಮ್ಗೆ ಬಂದು ಸುರಕ್ಷಾಳ ಗ್ಲೂಕೋಸ್ ಮುಗಿದಿದೆ ಅಂತ ಹೇಳಿದ್ರಿಂದ ಹಾಂ ಬರ್ತೀನಿ ನಡೀರಿ ಆಂಟಿ, ವಿಜ್ಜು ನಿದ್ದೆ ಮಾಡಿದಾನಾ ಅಂತ ಕೇಳ್ತಾ ಅಂಕಲ್ ಅವರನ್ನು ಆ ರೂಮ್ನಲ್ಲಿಟ್ಟು ಸುರಕ್ಷಾ ರೂಮ್ಗೆ ಹೋದ ಸಾಮ್ರಾಟ್. ಸುರಕ್ಷಾ ರೂಮ್ಗೆ ಹೋಗಿ ಸೂಜಿಯನ್ನು ತೆಗೆದು ಸುಧಾರಿಸ್ಕೊಂಡಿರೋ ಸುರಕ್ಷಾಳ ಸ್ಥಿತಿಯನ್ನು ನೋಡಿ, ಆಂಟಿ 10 ನಿಮಿಷದಲ್ಲಿ ಸುರಕ್ಷಾಗೆ ಪ್ರಜ್ಞೆ ಬರುತ್ತೆ, ಮೊದಲು ಅವಳು ಹೇಳತ್ಲೆ, ಫಸ್ಟ್ ಟಿಫನ್ ತಿನ್ನಿಸಿ, ನನ್ನ ಬಗ್ಗೆ ಆಗಲಿ ವಿಜ್ಜು ಬಗ್ಗೆ ಆಗಲಿ ಕೇಳಿದ್ರೆ ಈಗ ಈ ವಿಷಯಗಳ ಬಗ್ಗೆ ಆಲೋಚನೆ ಮಾಡಬೇಡ ಅಂತ ಹೇಳಿ, ನಾಳೆ ನಾನೇ ಅವಳಿಗೆ ಎಲ್ಲ ವಿಷಯಗಳನ್ನು ಹೇಳ್ತೀನಿ ಅಂತ ಹೇಳಿ, ಹಾಗೆಯೇ ಇಂದು ನೀವು ಈ ರೂಮ್ನಲ್ಲೇ ಮಲಗಿ, ನಾನಿವತ್ತು ಇಲ್ಲಿಗೆ ಬರೋದಕ್ಕೆ ಆಗಲ್ಲ ಅಂತ ಹೇಳಿ ಲಲಿತಾ ಅವರು ಟಿಫಿನ್ ಪ್ಲೇಟನ್ನು ತರೋವರೆಗೆ ಅಲ್ಲೇ ಇದ್ದು ಅವಳು ಒಳಗಡೆ ಬರತ್ಲೆ ಸಾಮ್ರಾಟ್ ಮತ್ತೆ ವೈಶಾಲಿ ಅವರ ರೂಮ್ಗೆ ಬಂದ. 1 ಗಂಟೆ ನಂತರ ವೈಶಾಲಿ ಅವರ ಪರಿಸ್ಥಿತಿ ಕೂಡ ಸ್ವಲ್ಪ ಸುಧಾರಿಸಿದ ತಕ್ಷಣ ಇನ್ನು ಸಾಮ್ರಾಟ್ ವೈಶಾಲಿ ಅವರ ರೂಮ್ನಲ್ಲಿ ಆಕೆಗಾಗಿ ನೇಮಿಸಿದ ಕೆಲಸದವರನ್ನ ಇಟ್ಟು ಹೊರಗೆ ಹೋದ. ಸಾಮ್ರಾಟ್ ಕೆಳಗೆ ಹೋಗುವಷ್ಟರಲ್ಲಿ ವಿಜ್ಜುವಿಗೆ ಮಾಡಬೇಕಾದ ಕಾರ್ಯಗಳನ್ನ ಮಾಡಿ ಪಂಡಿತರು ಕೂಡ ಹೊರಟು ಹೋಗಿದ್ದರಿಂದ ಅವರ ಹಿಂದೆಯೇ ಪಿಂಡ ಪ್ರದಾನ ಮಾಡಲು ಹೊರಟು ಹೋಗಿದ್ರು ಶ್ರೀನಿವಾಸ್ ಅವರು ಕೂಡ. ಎಲ್ಲರೂ ಹೊರಟು ಹೋದ ಮೇಲೆ ಹಾಲ್ ಪೂರ್ತಿ ನಿಶಬ್ದವಾಯಿತು. ಈಗಾಗಲೇ ಕೆಲಸದವರು ಅಲ್ಲೆಲ್ಲ ಕ್ಲೀನ್ ಮಾಡಿದ್ರಿಂದ ಕೇವಲ ಅಲ್ಲಿ ವಿಜ್ಜುವಿನ ಫೋಟೋ ಮಾತ್ರ ಇತ್ತು. ಭಯಂಕರವಾದ ಸ್ಮಶಾನ ಮೌನವನ್ನು ನೆನಪಿಸ್ತಿರೋ ಆ ಮನೆಯನ್ನು ನೋಡುತ್ತಾ ಅಲ್ಲಿರಲು ಆಗದೆ ವಿಜ್ಜುವಿನ ಫೋಟೋ ನೋಡಿ ಬೇಸರದಿಂದ ಫೋಟೋವನ್ನು ಕೈಗೆ ತೆಗೆದುಕೊಳ್ಳಲು ಹೋಗ್ತಿದ್ರೆ ನಿಶಬ್ದವಾಗಿದ್ದ ಆ ಹಾಲ್ ತುಂಬ ಪ್ರತಿಧ್ವನಿಸುವಂತೆ ಕೇಳಿಸ್ತು. ಮಗುವಿನ ಧ್ವನಿ. ಆ ಹಳು ಕೇಳಿಸತ್ಲೆ ಕೈ ತೆಗೆದುಕೊಳ್ಳಲು ಹೋಗ್ತಿದ್ದ ಫೋಟೋವನ್ನು ನೆಲದ ಮೇಲಿಟ್ಟು ತನ್ನ ಹೆಜ್ಜೆಗಳನ್ನು ಸುರಕ್ಷಾ ರೂಮ್ ಕಡೆ ತಿರುಗಿಸ್ತಿದ್ರೆ ಲಲಿತಾ ಅವರು ಮಗುವನ್ನು ಸಮಾಧಾನ ಮಾಡಿದ್ರಿಂದ ಮಗು ಅಳು ನಿಲ್ಲಿಸ್ತು. ಮತ್ತೆ ಮೌನ ಆವರಿಸ್ತು. ಸುರಕ್ಷಾಳ ರೂಮಿನ ಕಡೆ ಹೋಗ್ತಿದ್ದ ಹೆಜ್ಜೆಗಳನ್ನು ಬದಲಿಸಿ ಮತ್ತೆ ವಿಜ್ಜುವಿನ ಫೋಟೋವನ್ನು ಕೈಗೆ ತೆಗೆದುಕೊಂಡು ಮೌನವಾಗಿ ಆ ಮನೆಯಿಂದ ಹೊರಗೆ ಹೆಜ್ಜೆ ಹಾಕ್ತಾ ಸಾಮ್ರಾಟ್ ಹೇಳಿದಂತೆ ಸರಿಯಾಗಿ 10 ನಿಮಿಷಗಳ ನಂತರ ಪ್ರಜ್ಞೆಗೆ ಬಂದ ಸುರಕ್ಷಾ ನಿಧಾನವಾಗಿ ಕಣ್ಣು ಬಿಡುತ್ತಾ ಪಕ್ಕದಲ್ಲಿದ್ದ ಲಲಿತಾ ಅವ್ರನ್ನ ನೋಡ್ತಾ ಎದ್ದು ಕೂತ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ಲು. ಲಲಿತಾ ಅವರು ಸುರಕ್ಷಾ ಹತ್ರ ಹೋಗಿ ಅವಳ ಕೈ ಹಿಡಿದು ಎಪ್ಪಿಸಿ ಹಾಸಿಗೆಗೆ ಒರಗಿಸಿ ಅಂಟಿಸಿ ಕೂರಿಸಿದ್ರು. ಅಮ್ಮ, ಅಲ್ಲಿ ಹಾಲ್ನಲ್ಲಿ ಏನು ನಡೀತಿದೆ?
ನಾನು ನೋಡಿದ್ದು ನಿಜವಾಗಿಯೂ ಸಾಮ್ರಾಟ್ ತಮ್ಮ ವಿಜಯ್ ಫೋಟೋನೇನಾ ಅಂತ ಕೇಳಿದ್ಲು. ಹಾಂ ಹೌದಮ್ಮ ಅಂದರು ಲಲಿತಾ. ಹೌದಾ, ಹಾಗಿದ್ರೆ ವಿಜಯ್ ನಿಜವಾಗಿಯೂ ತೀರ್ ಹೋದ್ನಾ? ಅಸಲಿಗೆ ಸಾಮ್ರಾಟ್ ಎಲ್ಲಿದ್ದಾನೆ? ನಾನು ಒಂದು ಬಾರಿ ಸಾಮ್ರಾಟ್ ಜೊತೆ ಮಾತಾಡಬೇಕು, ಬೇಗ ಕರಿಯಮ್ಮ ಅಂದ್ಲು ಸುರಕ್ಷಾ. ಸಾಮ್ರಾಟ್ ಮುಂಚೆಯೇ ಹೇಳಿದಂತೆ ಸುರಕ್ಷಾ ಕೇಳುವಷ್ಟರಲ್ಲಿ ಲಲಿತಾ ಅವರು ಗಾಬರಿ ಪಡ್ತಾ, ಸುರಕ್ಷಾ ನನ್ನ ಮಾತು ಕೇಳಮ್ಮ, ಅದೆಲ್ಲ ಆಮೇಲೆ ಸುರಕ್ಷಾ, ಮೊದಲಿಗೆ ನೀನು ಸ್ವಲ್ಪ ಟಿಫಿನ್ ಮಾಡು ಅಂದರು. ಅಮ್ಮ, ಟಿಫಿನ್ ಆಮೇಲೆ, ಮೊದಲಿಗೆ ಬೇಗ ಸಾಮ್ರಾಟ್ನನ್ನು ಕರಿಯಮ್ಮ, ನಾನು ಅರ್ಜೆಂಟಾಗಿ ಅವನ ಜೊತೆ ಮಾತಾಡಬೇಕು ಪ್ಲೀಸ್ ಅಂದ್ಲು ಸುರಕ್ಷಾ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋವನ್ನು ಮುಂಚಿತವಾಗಿ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್.